ಭಾಗ 4ಗೆ ಸ್ವಾಗತ. ಸ್ಕಾಟಿಷ್ ಮತ್ತು ಇಂಗ್ಲಿಷ್ ಸಂಸತ್ತುಗಳ ವಿಲೀನ. ಅವಳ ರಾಜ್ಯಗಳ ಆಳವಾದ ರಾಜಕೀಯ ಏಕೀಕರಣವು ರಾಣಿ ಅನ್ನಿಯ ಪ್ರಮುಖ ನೀತಿಯಾಗಿತ್ತು, ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ನ ಕೊನೆಯ ಸ್ಟುವರ್ಟ್ ರಾಜ ಮತ್ತು ಗ್ರೇಟ್ ಬ್ರಿಟನ್ನ ಮೊದಲ ರಾಜ. ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ನ ಸಂಸತ್ತಿನ ಪ್ರತಿನಿಧಿಗಳ ನಡುವಿನ ಮಾತುಕತೆಗಳ ನಂತರ 1706 ರಲ್ಲಿ ಒಕ್ಕೂಟದ ಒಪ್ಪಂದವನ್ನು ಒಪ್ಪಿಕೊಳ್ಳಲಾಯಿತು ಮತ್ತು ಪ್ರತಿ ಸಂಸತ್ತು ಅದನ್ನು ಅನುಮೋದಿಸಲು ಪ್ರತ್ಯೇಕ ಒಕ್ಕೂಟದ ಕಾಯಿದೆಗಳನ್ನು ಅಂಗೀಕರಿಸಿತು. ಕಾಯಿದೆಗಳು ಮೇ 1707 ರಂದು ಜಾರಿಗೆ ಬಂದವು, ಪ್ರತ್ಯೇಕ ಸಂಸತ್ತುಗಳನ್ನು ಒಂದುಗೂಡಿಸಿ ಮತ್ತು ಎರಡು ರಾಜ್ಯಗಳನ್ನು ಗ್ರೇಟ್ ಬ್ರಿಟನ್ ಎಂಬ ಸಾಮ್ರಾಜ್ಯಕ್ಕೆ ಒಂದುಗೂಡಿಸಿತು. ಅನ್ನಿ ಏಕೀಕೃತ ಬ್ರಿಟಿಷ್ ಸಿಂಹಾಸನವನ್ನು ಆಕ್ರಮಿಸಿಕೊಂಡ ಮೊದಲ ರಾಜರಾದರು, ಮತ್ತು ಯೂನಿಯನ್ ಸ್ಕಾಟ್ಲ್ಯಾಂಡ್ ಮತ್ತು ಇಂಗ್ಲೆಂಡ್ನ ಒಪ್ಪಂದದ 22ನೇ ವಿಧಿಗೆ ಅನುಗುಣವಾಗಿ ಪ್ರತಿಯೊಬ್ಬರೂ ಗ್ರೇಟ್ ಬ್ರಿಟನ್ನ ಹೊಸ ಹೌಸ್ ಆಫ್ ಕಾಮನ್ಸ್ಗೆ ಸದಸ್ಯರನ್ನು ಕಳುಹಿಸಿದರು. ಸ್ಕಾಟಿಷ್ ಮತ್ತು ಇಂಗ್ಲಿಷ್ ಆಡಳಿತ ವರ್ಗಗಳು ಅಧಿಕಾರವನ್ನು ಉಳಿಸಿಕೊಂಡವು, ಮತ್ತು ಪ್ರತಿ ದೇಶವು ತನ್ನ ಕಾನೂನು ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳನ್ನು ಹಾಗೆಯೇ ಅದರ ಸ್ಥಾಪಿತ ಚರ್ಚ್ ಅನ್ನು ಉಳಿಸಿಕೊಂಡಿದೆ. ಯುನೈಟೆಡ್ ಅವರು ದೊಡ್ಡ ಆರ್ಥಿಕತೆಯನ್ನು ರೂಪಿಸಿದರು, ಮತ್ತು ಸ್ಕಾಟ್ಸ್ ಹೊಸ ಬ್ರಿಟಿಷ್ ಪಡೆಗಳು ಮತ್ತು ಸಾಮ್ರಾಜ್ಯಕ್ಕೆ ಸೈನಿಕರು ಮತ್ತು ವಸಾಹತುಶಾಹಿ ಅಧಿಕಾರಿಗಳನ್ನು ಒದಗಿಸಲು ಪ್ರಾರಂಭಿಸಿದರು. 25 ಆದಾಗ್ಯೂ, ಆರಂಭದಲ್ಲಿ ಒಂದು ಗಮನಾರ್ಹ ವ್ಯತ್ಯಾಸವೆಂದರೆ ಸಂಸತ್ತಿನ ಹೊಸ ಸ್ಕಾಟಿಷ್ ಸದಸ್ಯರು ಮತ್ತು ಪ್ರಾತಿನಿಧಿಕ ಗೆಳೆಯರನ್ನು ಹೊರಹೋಗುವ ಸ್ಕಾಟ್ಲೆಂಡ್ ಸಂಸತ್ತಿನಿಂದ ಚುನಾಯಿಸಲಾಯಿತು, ಆದರೆ ವೆಸ್ಟ್ಮಿನಿಸ್ಟರ್ನಲ್ಲಿರುವ ಹೌಸ್ ಆಫ್ ಕಾಮನ್ಸ್ ಮತ್ತು ಲಾರ್ಡ್ಸ್ನ ಎಲ್ಲಾ ಅಸ್ತಿತ್ವದಲ್ಲಿರುವ ಸದಸ್ಯರು ಕಚೇರಿಯಲ್ಲಿಯೇ ಇದ್ದರು. ಹೆಚ್ಚಿನ ಮಾಹಿತಿ. ಅನ್ನಿ, ಗ್ರೇಟ್ ಬ್ರಿಟನ್ ರಾಣಿ. ಸ್ಪ್ಯಾನಿಷ್ ಉತ್ತರಾಧಿಕಾರದ ಯುದ್ಧದ ಸಮಯದಲ್ಲಿ, 1702 ರಿಂದ 14, ಇಂಗ್ಲೆಂಡ್ ತನ್ನ ಸಾಮಾನ್ಯ ಶತ್ರುವಾದ ಫ್ರಾನ್ಸ್ನ ರಾಜ ಲೂಯಿಸ್ 14ನೇ ವಿರುದ್ಧ ವಿಶೇಷವಾಗಿ ಡಚ್ ರಿಪಬ್ಲಿಕ್ ಮತ್ತು ಹೋಲಿ ರೋಮನ್ ಸಾಮ್ರಾಜ್ಯದೊಂದಿಗೆ ಮೈತ್ರಿಗಳನ್ನು ರೂಪಿಸುವ ಮತ್ತು ಧನಸಹಾಯ ಮಾಡುವ ತನ್ನ ನೀತಿಯನ್ನು ಮುಂದುವರೆಸಿತು. ರಾಣಿ ಅನ್ನಿ, 1702 ರಲ್ಲಿ ಆಳ್ವಿಕೆ ನಡೆಸಿದರು. -1714, ಕೇಂದ್ರ ನಿರ್ಧಾರ ತಯಾರಕರಾಗಿದ್ದರು, ಅವರ ಸಲಹೆಗಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು, ವಿಶೇಷವಾಗಿ ಅವರ ಗಮನಾರ್ಹವಾದ ಯಶಸ್ವಿ ಹಿರಿಯ ಜನರಲ್, ಜಾನ್ ಚರ್ಚಿಲ್, ಮೊದಲನೇ ಡ್ಯೂಕ್ ಮಾರ್ಲ್ಬರೋ. ಯುದ್ಧವು ಹಣಕಾಸಿನ ಬರಿದಾಗಿತ್ತು, ಏಕೆಂದರೆ ಬ್ರಿಟನ್ ತನ್ನ ಮಿತ್ರರಾಷ್ಟ್ರಗಳಿಗೆ ಹಣಕಾಸು ಒದಗಿಸಬೇಕಾಗಿತ್ತು ಮತ್ತು ವಿದೇಶಿ ಸೈನಿಕರನ್ನು ನೇಮಿಸಿಕೊಳ್ಳಬೇಕಾಗಿತ್ತು. ಯುದ್ಧಭೂಮಿಯಲ್ಲಿ ಸ್ತಬ್ಧತೆ ಮತ್ತು ಮನೆಯ ಮುಂಭಾಗದಲ್ಲಿ ಯುದ್ಧದ ದಣಿವು ಅಂತ್ಯಕ್ಕೆ ಸಿದ್ಧವಾಗಿದೆ. ಯುದ್ಧ ವಿರೋಧಿ ಟೋರಿ ರಾಜಕಾರಣಿಗಳು 1710 ರಲ್ಲಿ ಸಂಸತ್ತಿನ ನಿಯಂತ್ರಣವನ್ನು ಗೆದ್ದರು ಮತ್ತು ಶಾಂತಿಯನ್ನು ಒತ್ತಾಯಿಸಿದರು. ಉಟ್ರೆಕ್ಟ್ ಒಪ್ಪಂದವು ಬ್ರಿಟನ್ಗೆ ಹೆಚ್ಚು ಅನುಕೂಲಕರವಾಗಿತ್ತು. ಸ್ಪೇನ್ ಯುರೋಪ್ನಲ್ಲಿ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡಿತು ಮತ್ತು ಅಮೆರಿಕಾದಲ್ಲಿ ತನ್ನ ವಸಾಹತುಗಳನ್ನು ಉತ್ತಮವಾಗಿ ನಿರ್ವಹಿಸಲು ಕೆಲಸ ಮಾಡುವಾಗ ದೊಡ್ಡ ಶಕ್ತಿಯಾಗಿ ಮರೆಯಾಯಿತು. ಆಂಗ್ಲರ ಸಾಗರೋತ್ತರ ಆಸ್ತಿಯನ್ನು ಆಧರಿಸಿದ ಮೊದಲ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಲಾಯಿತು. ಫ್ರಾನ್ಸ್ನಿಂದ, ಗ್ರೇಟ್ ಬ್ರಿಟನ್ ನ್ಯೂಫೌಂಡ್ಲ್ಯಾಂಡ್ ಮತ್ತು ಅಕಾಡಿಯಾವನ್ನು ಮತ್ತು ಸ್ಪೇನ್ ಜಿಬ್ರಾಲ್ಟರ್ ಮತ್ತು ಮೆನೋರ್ಕಾದಿಂದ ಗಳಿಸಿತು. ಅಟ್ಲಾಂಟಿಕ್ನಿಂದ ಮೆಡಿಟರೇನಿಯನ್ಗೆ ಪ್ರವೇಶವನ್ನು ನಿಯಂತ್ರಿಸಲು ಗ್ರೇಟ್ ಬ್ರಿಟನ್ಗೆ ಅವಕಾಶ ಮಾಡಿಕೊಟ್ಟ ಜಿಬ್ರಾಲ್ಟರ್ ಪ್ರಮುಖ ನೌಕಾನೆಲೆಯಾಯಿತು. ಯುದ್ಧವು ಫ್ರೆಂಚ್ ಮಿಲಿಟರಿ, ರಾಜತಾಂತ್ರಿಕ ಮತ್ತು ಆರ್ಥಿಕ ಪ್ರಾಬಲ್ಯವನ್ನು ದುರ್ಬಲಗೊಳಿಸುವುದನ್ನು ಸೂಚಿಸುತ್ತದೆ ಮತ್ತು ಬ್ರಿಟನ್ನ ಪ್ರಮುಖ ಸಾಮ್ರಾಜ್ಯಶಾಹಿಯಾಗಿ ವಿಶ್ವದೃಶ್ಯಕ್ಕೆ ಆಗಮನವಾಗಿದೆ. ಮಿಲಿಟರಿ ಮತ್ತು ಆರ್ಥಿಕ ಶಕ್ತಿ. ಬ್ರಿಟಿಷ್ ಇತಿಹಾಸಕಾರ ಜಿ.ಎಂ. ಟ್ರೆವೆಲಿಯನ್ ವಾದಿಸಿದರು. 18ನೇ ಶತಮಾನದ ನಾಗರಿಕತೆಯ ಸ್ಥಿರ ಮತ್ತು ವಿಶಿಷ್ಟ ಅವಧಿಗೆ ನಾಂದಿ ಹಾಡಿದ ಉಟ್ರೆಕ್ಟ್ ಒಪ್ಪಂದವು ಹಳೆಯ ಫ್ರೆಂಚ್ ರಾಜಪ್ರಭುತ್ವದಿಂದ ಯುರೋಪಿಗೆ ಅಪಾಯದ ಅಂತ್ಯವನ್ನು ಗುರುತಿಸಿತು ಮತ್ತು ಇದು ಪ್ರಪಂಚಕ್ಕೆ ಕಡಿಮೆ ಪ್ರಾಮುಖ್ಯತೆಯಿಲ್ಲದ ಬದಲಾವಣೆಯನ್ನು ಗುರುತಿಸಿತು. ಗ್ರೇಟ್ ಬ್ರಿಟನ್ನ ಕಡಲ, ವಾಣಿಜ್ಯ ಮತ್ತು ಆರ್ಥಿಕ ಪ್ರಾಬಲ್ಯ. ಭಾಗ 5 ನಿರಂತರವಾಗಿರುತ್ತದೆ.